ಹಾಸನದ ಸಕಲೇಶಪುರದ ಶಿರಾಡಿ ಘಾಟ್ನಲ್ಲಿ ಕಳೆದ 3 ದಿನಗಳಿಂದ ಪದೇ ಪದೇ ಗುಡ್ಡ ಕುಸಿತಾ ಇದೆ. ಇದರ ಪರಿಣಾಮವಾಗಿ ಒಮ್ಮೆ ಮಣ್ಣನ್ನು ತೆರವುಗೊಳಿಸಿದ್ರೆ ಮತ್ತೊಂದ್ಸಲ ರಸ್ತೆ ಬಂದಾಗುವಂತಹ ಆತಂಕ ಇದೆ. ಲಾಸ್ಟ್ 3 ದಿನದಿಂದ ಕೂಡ ಇದೇ ಪರಿಸ್ಥಿತಿ ಇದೆ. ಈ ಬಗ್ಗೆ ಕೂಡ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಡು ಬರೋಣ. ಹಾಸನ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆಯಾದ ಪರಿಣಾಮ ರಾಷ್ಟ್ರೀಯ ಹೆದ್ದಾರಿ 75 ಬೆಂಗಳೂರು-ಮಂಗಳೂರು ಶಿರಾಡಿಘಾಟ್ ರಸ್ತೆಯಲ್ಲಿ ಪದೇ ಪದೇ ಭೂಕುಸಿತವಾಗ್ತಿದೆ. ಇದಕ್ಕೆ ಪ್ರಮುಖವಾದಂಥ ಕಾರಣ ಅವೈಜ್ಞಾನಿಕ ಕಾಮಗಾರಿ. ಒಂದೆಡೆ ಶಿರಾಡಿ ರಸ್ತೆಯಲ್ಲಿ ಭೂಕುಸಿತವಾದೆ, ಇನ್ನೊಂದೆಡೆ ಪಶ್ಚಿಮ ಘಟ್ಟ ಪ್ರದೇಶಕ್ಕೂ ಹಾನಿಯಾಗ್ತಿದೆ. ಈಗ ನೀವು ದೃಶ್ಯದಲ್ಲಿ ಗಮನಿಸ್ಬೋದು, ಇದು ಪಶ್ಚಿಮ ಘಟ್ಟ ಪ್ರದೇಶ. ಸಕಲೇಶಪುರ ಹಸಿರು ಕಾರಣದಿಂದ ಯಾವಾಗಲೂ ಕಂಗೊಳಿಸ್ತಿತ್ತು. ಇದರ ಮಧ್ಯೆ ಸರ್ಕಾರದ ಯೋಜನೆಗಳು ಬಂದು ಒಂದೆಡೆ ಪವರ್ ಪ್ರಾಜೆಕ್ಟ್ ಬಂದರೆ ಮತ್ತೊಂದೆಡೆ ಎತ್ತಿನ ಹೊಳೆ ಯೋಜನೆ ಬಂತು. ಈ ಎತ್ತಿನ ಹೊಳೆ ಯೋಜನೆ ಪೈಪ್ಲೈನ್ಗಾಗಿ ಗುಡ್ಡವನ್ನು ಅವೈಜ್ಞಾನಿಕವಾಗಿ ಬಗೆಯಲಾಗಿದೆ. ಇದರಿಂದಾಗಿ ಮಳೆಗಾಲದಲ್ಲಿ ಪದೇ ಪದೇ ಮಣ್ಣು ಕುಸಿತವಾಗ್ತಾಯಿದೆ. ಇದು ಪ್ರಮುಖವಾದಂತಹ ಒಂದು ಕಾರಣವಾಗಿದೆ. ಈ ಎತ್ತಿನ ಹೊಳೆ ಯೋಜನೆ ಪಶ್ಚಿಮ ಘಟ್ಟದ ಕಾಡಿನ ಮಧ್ಯೆ ಬಂದಿರೋದ್ರಿಂದ ಎರಡೂ ಬದಿಯಲ್ಲಿ ಈ ಗುಡ್ಡವನ್ನು ಬಗೆಯಲಾಗಿದೆ. ಆ ಬಗೆದ ಪರಿಣಾಮ ಮಳೆಗಾಲದಲ್ಲಿ ಸಂಪೂರ್ಣವಾಗಿ ಗುಡ್ಡ ಕುಸಿತವಾಗ್ತಾಯಿದೆ. ಇದರಿಂದಾಗಿ ಕಾಡು ಏನಿದೆ ಅದು ಸಹ ಹಾನಿಯಾಗ್ತಿದೆ. ಮತ್ತೊಂದೆಡೆ ಶಿರಾಡಿಘಾಟ್ ರಸ್ತೆ 75 ದೊಡ್ಡ ತಪ್ಪಲು ಬಳಿ ನೋಡ್ಬೋದು, ಚತುಷ್ಪಥ ರಸ್ತೆ ಅಗಲೀಕರಣಕ್ಕಾಗಿ ಅವೈಜ್ಞಾನಿಕವಾಗಿ ಮಣ್ಣನ್ನು ಬಗೆಯಲಾಗಿದೆ. ಈ ಮಣ್ಣು ಒಂದು ರೀತಿ ಕೆಸರುಮಯವಾಗಿರ್ತದೆ. ಯಾಕೆಂದರೆ ಮಳೆಗಾಲದಲ್ಲಿ ಆದಷ್ಟು ಬೇಗ ಇದು ನೀರಿನ ತೇವಾಂಶವನ್ನು ಹೀರ್ಕೊಳ್ಳುತ್ತೆ. ಪದೇ ಪದೇ ಮಳೆ ಬೀಳ್ತಾ ಇರೋದ್ರಿಂದ ಅದು ಸಂಪೂರ್ಣವಾಗಿ ಕೆಸರುವಾಗಿ ಮೇಲಿಂದ ಕುಸಿದು ಬರ್ತದೆ. ಅಲ್ಲದೆ ರಸ್ತೆ ಮೇಲೆ ಏನಿದೆ ಆ ಪಕ್ಕ ಹಾಗೂ ಮೇಲೆ ಮರಗಿಡಗಳಿದೆ, ಅವೆಲ್ಲವೂ ಸಹ ರಸ್ತೆಗೆ ಕುಸಿದು ಬರ್ತವೆ. ಹೀಗಾಗಿ ಈ ಭಾಗದಲ್ಲಿ ಸಂಚರಿಸುವಂತಹ ವಾಹನಗಳು ಜೀವವನ್ನು ಕೈಯಲ್ಲಿ ಹಿಡಿದು ಪ್ರತಿನಿತ್ಯ ಸಂಚಾರವನ್ನು ಮಾಡಬೇಕು. ಈಗ 15 ದಿನಗಳಿಂದ ಸುರಿದಂಥ ಮಳೆಯಾಗಿ ಶಿರಾಡಿಘಾಟ್ ರಸ್ತೆ ಪದೇ ಪದೇ ಇದೇ ಜಾಗದಲ್ಲಿ ಭೂಕುಸಿತವಾಗಿ ಸಂಚಾರವನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಹಾಗಾಗಿಯೇ ಈ ಭಾಗದಲ್ಲಿ ಮಣ್ಣು ಕುಸಿತವಾಗಿ ವಾಹನ ಸಂಚಾರಕ್ಕೆ ತಡೆ ಇರ್ಬೋದು, ಅಥವಾ ಇಲ್ಲಿ ಆಗ್ತಿರ್ತಕ್ಕಂತಹ ಬೆಟ್ಟಗುಡ್ಡಗಳಿಂದ ಕಾಫಿ ತೋಟಗಳಿಗೆ ಹಾನಿ ಆಗ್ತಿದೆ. ಇದಕ್ಕೆ ಪ್ರಮುಖವಾದಂಥ ಕಾರಣ ಮಾನವ ನಿರ್ಮಿತ ಯೋಜನೆಗಳು. ಒಂದೆಡೆ ಚತುಷ್ಪಥ ರಸ್ತೆಗಾಗಿ ಅವೈಜ್ಞಾನಿಕವಾಗಿ ಬಗೆದಿರ್ತಕ್ಕಂಥದ್ದು, ಮತ್ತೊಂದೆಡೆ ಎತ್ತಿನ ಹೊಳೆ ಯೋಜನೆಗಾಗಿ ಪೈಪ್ಲೈನನ್ನು ತೆಗೆದುಕೊಂಡು ಹೋಗಲು ಎತ್ತರದಿಂದ ಏನು ಮಣ್ಣನ್ನು ಬಗೆದಿದ್ದಾರೆ. ಹಾಗಾಗಿ ಮಳೆಗಾಲದಲ್ಲಿ ಪ್ರತಿ ಬಾರಿಯೂ ಮಣ್ಣು ಕುಸಿತವಾಗಿ ಇಲ್ಲಿ ಅಡಚಣೆ ಉಂಟಾಗ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ BC ಪಬ್ಲಿಕ್ TV, ಸಕಲೇಶಪುರ.